ಶುಭ ಮಧ್ಯಾಹ್ನ ಅಭಿಮಾನಿಗಳೇ, ನಾವು ರೆಡಿಯಾಗಿದ್ದೀವಿ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಾವಂತೂ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀವಿ. ಇವತ್ತು ಮತ್ತೆ ಸ್ಪೆಷಲ್ ಕಾರ್ಯಕ್ರಮ ರೆಡಿಯಾಗಿದ್ದೀವಿ. ಮೊನ್ನೆ ಹೇಳಿದ್ವಿ ನಿಮ್ಗೆ, ದೇವಕಾರ್ಯ ಮಾಡ್ಕೊಂಡ್ಬಂದ್ವಿ. ಇವತ್ತು ಅರ್ಶಿನ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಎಲ್ಲಿದೆ ಗೊತ್ತಾ? ಹರಿಹರ, ಹಾವೇರಿ ಡಿಸ್ಟಿಕ್ ಒಳಗೆ ಬರ್ತದ. ಅದ್ರ ಮೇಲಿಂದ ಅಲ್ಲಿ ಹೋಗ್ಬೇಕಂತ ಹರಿಹರ್ಗೆ. ಅದಕ್ಕೆ ನಾವು ಹೋಗ್ತಾ ಇದೀವಿ ಇವತ್ತು. ಮಕ್ಕಳು ಅವ್ರವ್ರ ಕೆಲ್ಸಕ್ಕೆ ಅವ್ರು ಬ್ಯುಸಿ ಅದಾರ, ಅವ್ರ ಕಾಲೇಜ್ ಇದೆಲ್ಲ ಇದೈತಿ. ಆಮೇಲೆ ಅಪ್ಪಂದು ಸರ್ಟಿಫಿಕೇಟು ಅದೆಲ್ಲ ತೊಗೊಂಬರೋದೈತೆ ಅಂತ. ಅಪ್ಪನ ಸರ್ಟಿಫಿಕೇಟ್ ತೊಗೊಂಬರಕ್ಕೆ ಹೋಗೋದಾನ. ಆಮೇಲೆ ಸಮುಂದು ಅವಳದ ಕ್ವಿಜ್ ಅದ ಇದ್ರೊಳಗೆ ಸೆಲೆಕ್ಟ್ ಆಗ್ಯಾಳ. ಅವಳು ಎಕ್ಸಾಮ್ ಕೊಡ್ತಾ ಇದ್ದಾಳ. ಅದಕ್ಕೆ ಅವಳದೆಲ್ಲ ಎಕ್ಸಾಮ್ ಐತೆ ಅಂತ ನಾಳೆ. ನಾವು ಇಬ್ರು ರಾಜಾರಾಣಿ ಇಬ್ರು ಮದುವೆಗೆ ಹೋಗಿ ಬರೋಣ ಅಂತ ಹೇಳಿ ಮತ್ತೆ ಹೊಸ ಜೋಡಿಗೆ ಆಶೀರ್ವಾದ ಮಾಡಿ ಬರೋಣ ಅಂತ ನಾವು ರೆಡಿ ಆಗಿದ್ದೀವಿ. ಮತ್ತು ಅಲ್ಲೆಲ್ಲ ರೂಮ್ಸ್ ಅದು ಎಲ್ಲ ಅದಾವಂತ. ನೋಡೋದದ ನಮ್ಗೆ ಯಾವ ರೀತಿ ಮದುವೆ ಮಾಡ್ತಾರೆ, ಏನು ಹೆಂಗದ. ಆಮೇಲೆ ವೆಲ್ಕಮ್ ಅದು ಭಾಳ ಎಂಟ್ರಿ ಗ್ರ್ಯಾಂಡ್ ಐತೆ ಅಂತ. ಅಲ್ಲಿ ಹೋದ್ಮೇಲೆ ನೋಡೋ ನಡೀರಿ. ಅವರು ಇವತ್ತು ಬಿಟ್ಟಿದ್ದಾರೆ. ಅವರು ಬೆಳಿಗ್ಗೆನ ಈ ಟೈಮ್ದಾಗ ಬಿಡ್ತೇನೆ ಅಂತ ಹೇಳಿದ್ರು ಅವ್ರು, ಒಂದು 10 ಗಂಟೆಗೆ. ಆಮೇಲೆ ನಾವು ಆಯಿತು ನೀವು ನಡೀರಿ, ಆಮೇಲೆ ನಾವು ಬರ್ತೀವಿ ಅಂತ ಹೇಳಿದೆ ಅವರಿಗೆ. ಹಾಯ್ ಹಲೋ ನಮಸ್ಕಾರ, ಶುಭೋದಯ, ಸುಪ್ರಭಾತ. ಇವತ್ತು ದಿನಚರಿ ಪ್ರಾರಂಭ ಆಗಿದೆ. ಈಗಾಗಲೇ ಧರ್ಮಪತಿ ಅವರು ಹೇಳಿದ್ದಾರೆ. ಕರ್ನಾಲ್ ಶ್ರೀ ಮಾರುತಿ ಕಜ್ಜಾರಿ ಅವರ ಮಗಳು ಮನೀಷಾ ಅವರ ಮದುವೆ ಹರಿಹರದಲ್ಲಿದೆ. ಹರಿಹರ್ಗೆ ನಾವು ಈಗ ಬಿಡ್ತಾ ಇದ್ವಿ. ಸಾಯಂಕಾಲ ಫಂಕ್ಷನ್ ಇದೆ, ಆಮೇಲೆ ನಾಳೆ ಅಕ್ಷತೆ ಇದೆ. ಸೊ ಕಾರ್ಯಕ್ರಮಕ್ಕೆ ನಾವು ತಯಾರಾಗಿದ್ದೀವಿ. ನೀವು ಬನ್ನಿ, ನಾವು ಭೇಟಿ ಆಗ್ತೀವಿ ಅಲ್ಲಿ. ಆಮೇಲೆ ಯಾರ್ಯಾರು ಬಂದಿರ್ತಾರೆ, ಹೆಂಗ್ ಕಾರ್ಯಕ್ರಮ ಅಂತ ಯಾವ ರೀತಿ ಇರ್ತದೆ ಅಂತ ನಿಮಗೆ ಹೇಳ್ತೀನಿ. ಕೇಳಿದ್ರಲ್ಲ, ಹರಿಹರದಲ್ಲಿ ಮದುವೆ ಇದೆ ಮನೀಷಾ ಕಜ್ಜಾರಿ ಅವ್ರದ್ದು. ಇವಾಗ ನಾವು ಹೊರಡ್ತಾ ಇದೀವಿ. ಸಾಯಂಕಾಲ ಎಂಗೇಜ್ಮೆಂಟ್ ಮತ್ತು ಅರ್ಶನ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಕ್ಷತೆ ಇದೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಬೆಳಗಾವಿ ಬರಬೇಕು. ಮಕ್ಕಳಿಗೆ ಅನುಕೂಲ ಆಗಿಲ್ಲ, ಸಮೃದ್ಧಿ ಎಕ್ಸಾಮ್ ಇದೆ. ಶರಣ್ ಕುಮಾರ್ ಕೂಡ ಒಂದು ನೀಟ್ PG ತಯಾರಿ ಮಾಡ್ತಾ ಇದ್ದಾನ. ಹಿಂಗಾಗಿ ನಾವು ಪ್ರಥಮ ಬಾರಿಗೆ ಗಂಡ ಹೆಂಡತಿ ಪ್ರವಾಸ ಮಾಡ್ತಾ ಇದ್ದೀವಿ. ದೂರದ ಪ್ರಯಾಸ ಸುಮಾರು ದಿನಗಳ ನಂತರ ನಾವು ಮಾಡ್ತಾ ಇದ್ದೀವಿ. ಹೋಗಿ ಬರ್ತೀವಿ. ಹೋಗಿ ಬರುವವರೆಗೆ ನಿಮ್ಮ ಆಶೀರ್ವಾದ ನಮ್ಮ ಜೊತೆಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದ. ಅಲ್ಲೇ ನೋಡೋಣ, ದಾರಿಗಳು ಹೋಗ್ಬೇಕಾದ್ರೆ ಹರಿಹರಿಗೆ ಯಾವ ರೀತಿ ಹೋಗ್ತೀವಿ ಏನ ನಿಮ್ಗೆಲ್ಲ ವಿಡಿಯೋ ಮಾಡ್ಕೊತೀನಿ. ಮತ್ತೆ ಮಳೆ ಒಳಗೆ ಆಮೇಲೆ ಹರಿಹರ ಅಂತಂದ್ರೆ ಅದು ಹಾವೇರಿ ಜಿಲ್ಲೆಯಲ್ಲಿ ಇಲ್ಲ. ಹಾವೇರಿ ಜಿಲ್ಲೆನೇ ಬೇರೆ, ಹರಿಹರನೇ ಬೇರೆ. ಸೊ ಹಾವೇರಿವರೆಗೆ, ಇಲ್ಲಿಂದ ಬೆಳಗಾವಿಯಿಂದ ಹಾವೇರಿವರೆಗೆ ಉತ್ತರ ಕರ್ನಾಟಕ ಬರ್ತದ. ಆಮೇಲೆ ಅದರ ನಂತರ ಅದು ದಕ್ಷಿಣ ಕನ್ನಡ ಬರ್ತದ. ಸೊ ಹರಿಹರಿಗೆ ಹೋಗ್ತಾ ಇದ್ವಿ ಪ್ರಥಮ ಬಾರಿಗೆ. ನಾನು ಸುಮಾರು ಸಲ ಬೆಂಗಳೂರಿಗೆ ಹೋಗುವಾಗ ಆನ್ ದ ವೇ ಹರಿಹರದಲ್ಲಿ ಉಳ್ಕೊಂಡು ನಾಷ್ಟಾಗೆ ತಿಂಡಿ ಮಾಡ್ಕೊಂಡು ಹೋಗಿದ್ದೇನೆ. ಡ್ಯೂಟಿ ಮೇಲೆ ಇದ್ದಾಗ ಕಮಿಷನರ್ ಅವ್ರ ಜೊತೆಗೆ ಪ್ರೋಟೋಕಾಲ್ ಹೋಗ್ತಾ ಇದ್ದೆ ನಾನು. ಬೆಳಗ್ಗೆ ಹರಿಹರದಲ್ಲೇನೆ ಹೋಗಿ ಅಲ್ಲಿ ತಿಂಡಿ ಗಿಂಡಿ ಮಾಡಿ ನಾವು ಮುಂದೆ ಸಾಕ್ತಾ ಇದ್ದೀವಿ. ಹರಿಹರ ನನಗೆಲ್ಲ ಗೊತ್ತಿದೆ, ಬಟ್ ಬಹಳ ವರ್ಷದ ನಂತರ ಹೋಗ್ತಾ ಇದ್ದೀವಿ. ಏನ್ ತೊಂದರೆ ಇಲ್ಲ. ಹುಡುಗ ಎಲ್ಲ ಮಗ ಒಂದು ಲೊಕೇಶನ್ ಹಾಕಿಕೊಟ್ಟಿದ್ದಾನೆ. ಆಮೇಲೆ ಸ್ಟೆಪ್ಸ್ ಯಾವ ಊರು ಬರ್ತಾವೆಲ್ಲ ಹೇಳ್ಕೊಟ್ಟಿದ್ದಾನೆ. ಆರಾಮಾಗಿ ಹೋಗೋಣ. ತಂದೆ ನಮ್ ಸುಖಕರ ಜರ್ನಿ ಸಾಗ್ಲಿ ಅಂತ ಆಶೀರ್ವಾದ ಮಾಡು. ಮತ್ತೆ ಆರಾಮಾಗಿ ನಾವೆಲ್ಲ ಮದುವೆ ಮುಗಿಸ್ಕೊಂಡೆ ನಮ್ಮ ಗೂಡಿಗೆ ಸೇರುವಂಗ್ ಮಾಡ್ಪಾ ತಂದೆ. ಅಭಿಮಾನಿಗಳೇ, ಬಂದ್ವಿ. ನಾವು ಅವಾಗಿಂದ ಬರ್ತಾ ಇದೀವಿ. ಒಂದು ಮನೆ ಒಳಗಿಂದ 11:30 ಬಿಟ್ಟಿದೀವಿ. ನಿಮ್ಗೆ ಗೊತ್ತದ, ಅವಾಗಿಂದ ಲಾಗಿನ್ ಸ್ಟಾರ್ಟ್ ಮಾಡಿರ್ಲಿಲ್ಲ, ಚಾರ್ಜಿಂಗ್ ಬೇಕಂತ ಹೇಳಿ ಅಲ್ಲಿ. ಈಗ ನಾವು ಹರಿಹರಕ್ಕೆ ಬಂದಿದ್ದೀವಿ. ಇವ್ರ ಅಲ್ಲಿ ಕೆಳಗೆ ಹೋಗಿದ್ದಾರೆ ಅಡ್ರೆಸ್. ಈಗ ಹಾಲ್ ಎಲ್ಲಿದೆ ಅಂತ ಹೇಳಿ ಒಂದು ಸ್ವಲ್ಪ ತೊಗೊಂಬಂದಿದ್ದ ಶೇಂಗಾ ಅದು ಎಲ್ಲ ಇಲ್ಲಿ ಈ ರೀತಿ ಶೇಂಗಾ ಅದು ಎಲ್ಲ ಒತ್ಕೊಂಡ್ಬಂದಿದ್ದೆ. ಸ್ವಲ್ಪ ಎಲ್ಲ ಕಟ್ಕೊಂಡ್ಬಂದಿದ್ದೆ ಡಬ್ಬ ತಿನ್ನಾಕ, ಚಪಾತಿ ಪಲ್ಯ ಅದು ಎಲ್ಲ. ಮತ್ತು ಅದ ಈಗ ಒಂದು ಸ್ವಲ್ಪ ತಿಂದು ಕಾರ್ ಒಳಗೆ. ಆಮೇಲೆ ಬಾಳೆಹಣ್ಣು ತೊಗೊಂಬಂದಿದ್ರು ನಮ್ಮ ಮನೆಯವ್ರು. ಮತ್ತು ಈಗ ಎಲ್ಲಿದೆ ಅಂತ ಹಾಲಿಗೆ ಕೆಳಗೆ ಹೋಗಿದ್ದಾರೆ ನಮ್ಮ ಮನೆಯವ್ರು. ನೋಡೋಣ ಈಗ ಮತ್ತೆ ಹೋಗೋಣ ಹಾಲಿಗೆ. ಅಲ್ಲಿ ನೀನು ಯಾರ್ಯಾರು ಭೇಟಿ ಆಗ್ತಾರೆ, ಮತ್ತು ಎಷ್ಟು ಗಂಟೆ ಕಾರ್ಯಕ್ರಮಗಳು ಅದಾವ ಎಲ್ಲ ಕೇಳ್ಕೊಳ್ಳೋನು. ನಂದು ನಿದ್ದೆ ಆಯ್ತು, ಸ್ವಲ್ಪ ಗಾಡಿ ಒಳಗೆ ಆರಾಮ್ ಮಲ್ಕೊಂಡಿದ್ದೆ ನಾನು. ಹಾಲ್ ನೋಡಿ, ಈಗ ನಾವು ಹೋಗ್ತಾ ಇರೋದು ಇಲ್ಲೇ. ಅಲ್ಲೆಲ್ಲ ಹಚ್ಚಿದಾರ. ಚಿಂಟೂನು ಬಂದಾನಿ ನೋಡ್ರಿ. ಮತ್ತೆ ಅವ್ರಿಗೆ ಗಾಡಿ ಬಂದದ ನೋಡಿ. ಅದೇ ಗಾಡಿ ಬಂದದ. ಆಮೇಲೆ ಇಲ್ಲಿ ಹೋಲಿ ರೀತಿ ಇದೆ. ಸ್ವಾಗತ ನಿಮ್ಗೆ ಹರಿಹರಗ. ನೋಡಿ ಏನ್ ಮಾಡೋದು. तू इथे चालायचं. आम्ही पण इथे चला. बघ काय करायचं, तू कवा आलायस? नाही बघितलंस की तिथं हे गाडी हे तेच आहेत बाई आले. तर कसं आहे, तू बरं आहेस की नाही? काय किती वर्षानंतर भेटलास? काय एकदम आश्चर्य. त्यांनी म्हटलं की गाडी आमचंच आहे. म्हटलं हे नाही आहे. बघितल्या बरोबर आहे.
लग्नाला माहिती नाही कोणाचा आहे भाडं म्हणून. हा हे भाडं आम्हाला दुसऱ्याकडनं आलंय. ಹೋಯ್ आमचं नव्हे भाडं दुसऱ्याकडनं आलेलं आहे. ಅಭಿಮಾನಿಗಳಿಗೆ ನೋಡಿ ಇಲ್ಲಿ ನಮ್ಮ ಕಾರ್ ಹಚ್ಚಿದೀವಿ ಮತ್ತೆ ಬೆಳಗಾವಿದಿಂದ ಗಾಡಿ ಬಂದದಂತ ನಮ್ಮ ಪರಿಚಯದವನು ನಮ್ಮ ಜೊತೆ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋದಾಗ ನಮ್ಮ ಜೊತೆ ಬಂದಿದ್ದ ಅವನಿಗೆ ಪ್ರೀತಿಯಿಂದ ನಾವು ಚಿಂಟುನ ಅಂತೇವಿ ಅವನ ಹೆಸರು ಏನಿದೆ ಗೊತ್ತಿಲ್ಲ ಖರೆ ಚಿಂಟುನ ಅಂತೇವಿ ಮತ್ತು ಇಲ್ಲಿ ಗಾಡಿಗಳೆಲ್ಲ ಬಂದಾವ ಮತ್ತು ಬಂದಾರಂತ ಸರ್ ಅದು ಭೇಟಿಯಾಗೋ ನಡೀರಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಆಮೇಲೆ ಎಂಟ್ರಿ ಐತಂತ ಇಲ್ಲಿ ಡ್ಯಾನ್ಸ್ ಮಾಡ್ಕೋತೋದು ಹೋಗೋದೈತಂತ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ ನೋಡಿ ಡೆಕೋರೇಷನ್ ಅಂತೂ ಭಾಳ ಮಸ್ತ್ ಆಗೈತಿ ಈ ಕಡೆಯಿಂದ ಹಿಂಗೆ ಎರಡು ಕಡೆ ಚಂದ ಮಾಡಿದಾರ ನೋಡೋಣ ಹೆಂಗದ ಅವನೇ ನಮ್ಮ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾನ ನೋಡಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಮಸ್ತ್ ಐತೆ ನೋಡಿ ಎಲ್ಲ ರಾತ್ರಿ ಲೈಟಿಂಗ್ ಮಸ್ತ್ ಕಾಣಿಸ್ತೈತಿ ಅಲ್ರಿ ಇದು ಎಲ್ಲ ಲೈಟ್ ಇದು ಮಾಡಿದ್ದಾರೆ ನಮಸ್ತೆ ರೀ ಅಮ್ಮ ಎಷ್ಟು ಗಂಟೆಗೆ ಬಂದ್ರಿ ಈಗ ಬಂದ್ರ ಓಕೆ ಓಕೆ ರೀ ಹಾ ಗಣೇಶನ ದರ್ಶನ ಎಲ್ಲಿದ್ದಾರ್ರಿ ಸಂಧ್ಯಾ ಮೇಡಮ್ ಹೌದ್ರಿ ಓಕೆ ಓಕೆ ಇಲ್ಲೇ ಮೇಲೆ ಓಕೆ ಎಲ್ಲ ಡೆಕೋರೇಷನ್ ಅದೆಲ್ಲ ನೋಡಿ ಎಷ್ಟು ದೊಡ್ಡ ಪ್ರಮಾಣ ಇದೆ ಹಾಂ ನಮಸ್ತೆಪ್ಪ ಆರಾಮಿದೆಯಾ ಎಷ್ಟು ಗಂಟೆಗೆ ಬಂದ್ರಿ ಹೌದಾ ಓಕೆ ಓಕೆ ಎಲ್ಲರೂ ಎಲ್ಲಿದ್ದಾರೆ ಹಾಂ ಹಾಂ ಆಯ್ತು ಭೇಟಿ ಆಗ್ತೀವಲ್ಲ ಎಷ್ಟು ಬೆಳಿತಿದೆ ಇಲ್ಲ ಸ್ವಲ್ಪ ಬ್ಲರ್ ಎಲ್ಲೂ ಬರವಾತ ನೋಡಿ ಬ್ಲರ್ ಎಲ್ಲೂ ಬರವಾತಂತ ಹಿಂಗೆ ನಮಸ್ತೆ ರೀ ಬಂದ್ವಿ ಅದೇ ಈಗ ಹಾಂ ಓಕೆ ರೀ ಓಕೆ ವೆಲ್ಕಮ್ ಹಾಂ ನಮ್ಮ ಪ್ರತ್ಯಕ್ಷ ಮದುವೆಗೆ ಬಂದಿದ್ರಲ್ಲ ನೀವು? ಇಲ್ಲ ಬಂದಿಲ್ಲ ಸರ್ ಇಲ್ಲಿ ಆಗಿದ್ದ ಹೌದು. ಹೌದಾ ರೀ ಚೆನ್ನಾಗಿದೆ ಸರ್ ನಿಮ್ಮ ಊರು ಹಾಂ ಅದೇ ಅದೇ ಬಂದ್ರ ಓಕೆ ಹಾಂ 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 ಓಕೆ ರೀ ನೀವು ಲಗೇಜ್ ಅಲ್ಲಿ ಕಾರಣ ಇಟ್ಟಿದ್ದೀರಾ? ಹಾಂ ಅದೇ ಕಾರ್ ಒಳಗಿದೆ ಅದೇ ಹಾಂ ನಮಸ್ತೆ ಸರ್ ಬರ್ರಿ ಹಾಂ ಇನ್ನು ಅರ್ಶಿನದೆಲ್ಲ ತಯಾರಿ ಮಾಡ್ಕೊಳ್ಳೋರು ಇದಾರೆ ಅಲ್ಲಿ ಹಾಂ ಈಗ ನಡೀರಿ ಹೋಗೋಣ ಅಲ್ಲಿ ಸಂಕಮ ನಮ್ಮ ಕಡೆ ಹಿಂಗೆ ಬೆಳಗಾವಿ ಒಳಗೆ ಸಂಕಮ ಹೋಟೆಲ್ ಇದೆಯಲ್ಲ ಹಂಗೆ ಇಲ್ಲೂ ಅದ ಅಂತ ಅವ್ರದ್ದೇ ಇದೆ ಅಂತ ಅದಕ್ಕೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮತ್ತು ಡ್ರೆಸ್ ಅದು ಚೇಂಜ್ ಮಾಡ್ಕೊಂಡೆ ಬರೋ ನಡೀರಿ ಈಗ ಸ್ವಲ್ಪ ಫ್ರೆಶ್ ಆದಂಗೂ ಆಗ್ತದೆ ನಮ್ಗೆ ಈಗ ಎಷ್ಟಾಗ್ಯದ್ರಿ ಟೈಮ್ ಯಜಮಾನ್ರಿ ಹಾಂ ಅಂದರೆ 1 ಅವರ್ ನಮಗೆ ಟೈಮ್ ಐತಿ 7:30 ಅಂತ ಡೆಡ್ರಿಗೆ ಹೋಗ್ತಾ ಇದ್ದೀವಿ ಸರ್ ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಗೆ ಬಿಡಾಕ್ ತೋರ್ಸಾಕಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಅಂತ ಹೇಳಿ ಮತ್ತೆ ಇಲ್ಲಿ ರೆಡಿಯಾಗಿ ಬರೋಣ ಈಗ ನಡೀರಿ ಈಗ ಸೈಡೆಲ್ಲ ಅಡಿಕೆ ತೋಟನ ಅದಾವ ನೋಡಿ ಅಡಿಕೆ ಮತ್ತೆ ಬಾಳೆ ತೋಟ ಅದಾವ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಸಂಕಮ ರೆಸ್ಟೋರೆಂಟ್ ಇದೆ ಸಂಕಮಂತೆ ಇಲ್ಲಿ ಬಂದ್ಬಿಟ್ಟು ಒಮ್ಮೆ ನಾನು ತೋರಿಸ್ಕೊಂಡು ಬಂದೆ ಹಾಂ ಮಾಡಿ ಕೂತ ನೋಡಿ ಯಜಮಾನ್ರು ಅಲ್ಲಿಂದ ಒಂದು ಅರ್ಧ ಗಂಟೆ ಇದೆ ಹಾಲ್ದಿಂದ ಇಲ್ಲಿ ಬರ್ಲಿಕ್ಕೆ ನಮ್ಗೆ ಅರ್ಧ ಗಂಟೆ ಬೇಕಾಯ್ತು ಈಗ ರೆಡಿಯಾಗಿ ಹೋಗ್ಬೇಕಂತೆ ಮಳೆ ಸಖತ್ ಹೊಡಿತಾ ಇದೆ ಇಲ್ಲಿ ಕೃಷ್ಣನ ದರ್ಶನ ಆಯಿತು ಬಂದ ತಕ್ಷಣ ಬ್ಯಾಗ್ ಎಲ್ಲ ತಂದ್ಬಿಟ್ಟಿದ್ದಾರೆ ಇಲ್ಲಿ ಏನ್ರಿಪ್ಪ ಅವಾಗಿಂದ ಮಳೆ ನಿಂತ್ಕೊಂತ ಒಮ್ಮೆ ಸಡನ್ ಆಗಿ ಬಂತಲ್ಲ ನಡೀರಿ ಈಗ ಬ್ಯಾಗ್ ಎಷ್ಟೊಂದು ತೊಯ್ತಿದ ಈಗ ರೂಮಿಗೆ ಬಂದ್ವಿ ಈ ರೀತಿ ರೂಮ್ ಇದೆ ರೂಮ್ ಅಂತೂ ಒಂದು ಡಿಫ್ರೆಂಟ್ ಮಸ್ತ್ ಇದೆ ಇಲ್ಲಿ ಆಮೇಲೆ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಬಂದಿದ್ದೀವಿ ಮತ್ತು ಈಗ ಟಿ ವಿ ಹಚ್ಕೊಟ್ಟಿದ್ರು ಬಂದ್ ಮಾಡಿದ್ವಿ AC ಹಚ್ಕೊಟ್ಟಿದ್ರು ಬಂದ್ ಮಾಡಿದ್ವಿ ಆಮೇಲೆ ಫ್ಯಾನು ಹಚ್ಕೊಟ್ಟಿದ್ರು
ಫ್ಯಾನ್ದು ಎಲ್ಲ. ಆಮೇಲೆ ನಮ್ದು ಏನು ಚಾಯ್ ಬೇಕಾದರೂ ಅಲ್ಲಿ ಹೇಳಿದಾರೆ, ಚಾಯ್ ನೀವು ಎಲ್ಲಿ ಅವರಿಗೆ ಫೋನ್ ಮಾಡಿ ಅಂತ. ಅವರು ಚಾಯ್ ಅದು ಹೇಳ್ತೀವಿ, ಸ್ವಲ್ಪ ಫ್ರೆಶ್ ಆಗ್ತೀವಿ. ಆಮೇಲೆ ನಿಮ್ಗೆ ರೆಡಿಯಾಗೇ ಸಿಗ್ತೀವಿ. ಮೊಬೈಲ್ ಚಾರ್ಜಿಂಗ್ ಅದು ಇಡಬೇಕೀಗ. ಬಿಸಿ ಬಿಸಿ ಚಾಯ್ ಕುಡಿಯೋನೀಗ ಕೊಟ್ಟಿದ್ದಾರೆ. ಮತ್ತು ಇದ್ರೊಳಗೆ ಶುಗರ್ ಇದೆ, ಈ ಶುಗರ್ದು 2 ಪ್ಯಾಕೆಟ್ ಕೊಟ್ಟಾರೆ. ಇಲ್ಲೂ ಅದ. ಆಮೇಲೆ ಇದು ಈ ರೀತಿ ಅದ ಪ್ಲೇನ್. ಅಭಿಮಾನಿಗಳೇ, ನಾವಂತೂ ರೆಡಿಯಾಗಿದ್ದೀವಿ ಮದುವೆಗೆ. ಈಗ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇದೆ, ಮತ್ತು ವೆಲ್ಕಮ್ ಇದೆ, ಆಮೇಲೆ ಅರಿಶಿನ ಕಾರ್ಯಕ್ರಮ ಇದೆ. ಈಗ ವೆಲ್ಕಮ್ ಮಾಡೋಕೆ ಹೋಗೋಣ ನಡೀರಿ. ಈ ರೀತಿ ನಮ್ದು ರೂಮ್ ಇದೆ ಇಲ್ಲಿ. ರೂಮ್ ಒಳಗೆ ನಮ್ಗೆ ಸಂಕಮ್ ಒಳಗೆ ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಇದೀವಿ. ಇಲ್ಲಿಂದ ಈಗ ಚಾಯ್ದು ಕುಡಿದು ಎಲ್ಲ ಆಗೈತಿ. ಈಗ ರೆಡಿ ಆಗಿದ್ದೀವಿ. ಅಲ್ಲಿ ನೋಡೋಣ ಏನೇನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗೋಣ ನಡೀರಿ. ಈಗ ಮದುವೆ ಹಾಲ್ಗೆ ಚೌಟ್ರಿ ಅಂತೆ, ಹಾಲ್ ನಾವು ಅಂತೇವಲ್ಲ, ಅವ್ರು ಚೌಟ್ರಿ ಅಂತ ಹೇಳಿದರು. ಚಿನ್ನೂಜಿ ಬರೀ ಜಾಕೆಟ್ ಇಲ್ಲ ನಿಮ್ದು, ಹಾಕುರ್ಲ ಜಾಕೆಟ್ ಕಡೆಗೆ ಇಟ್ಟಿದ್ದೀರಾ? ಹಾಯ್, ಹಲೋ, ನಮಸ್ಕಾರ. ದಾವಣಗೆರೆಯಲ್ಲಿದ್ದೀವಿ. ಫಂಕ್ಷನ್ ಇರೋದು ಹರಿಹರದಲ್ಲಿ. ಹರಿಹರ ದಾವಣಗೆರೆ ಒಂದು 15-18 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. ಸೊ ರೂಮ್ ಅಕಾಮಿಡೇಷನ್ ನಮಗೆ ದಾವಣಗೆರೆಯಲ್ಲಿ ಸಂಕಮ್ ಬೌಟಿಕ್ ಹೋಟೆಲ್ ಬೆಳಗಾವಿಯಲ್ಲಿ ಇದೆಲ್ಲ. ಸಂಕಮ್ ಅವ್ರದ್ದು, ಅವ್ರದ್ದು ಹೆಗಡೆ ಅವ್ರದ್ದು ಇಲ್ಲಿ ಬ್ರಾಂಚ್ ಇದೆ. ಅಲ್ಲಿ ಒಂದು ರೂಮ್ ನಂಬರ್ 101 ನಮಗೆ ಅರೇಂಜ್ಮೆಂಟ್ ಆಗಿದೆ. ಸೊ ಇವು ಸಾಯಂಕಾಲ ರಾತ್ರಿ ಫಂಕ್ಷನ್ ಇದೆ. ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಹಾಲ್ಟ್ ಮಾಡಿ ಇಲ್ಲಿ ಬಂದು ಮತ್ತೆ ಬೆಳಗ್ಗೆ ಅಕ್ಷತೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಮತ್ತೆ ಮರು ಪ್ರಯಾಣ. ಮಾತಾಡ್ಬಿಟ್ರು ನೋಡಿದ್ರ ಯಜಮಾನ್ರ.